ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 6th ಸೆಮಿಸ್ಟರ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಈ ಒಂದು ಸಬ್ಜೆಕ್ಟ್ ಮೇಲೆ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ಬೋದು ಕ್ವಶನ್ ನಂಬರ್ 6 ಏನಿದೆಲ್ಲ, ಸೊ ಇದನ್ನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2025 ಇಯರ್ದಲ್ಲಿ 5 ಮಾರ್ಕ್ಸ್ಗೆ ಕೇಳಿದ್ದಾರೆ. ಓಕೆ, ಈ ಕ್ವಶನ್ 5 ಮಾರ್ಕ್ಸ್ ಕ್ವಶನ್ ಇದೆ. ಸೊ ಇದು ಸಾಲ್ವ್ ಮಾಡೋಣ. ಯು ಆರ್ ಥಿಂಕಿಂಗ್ ಪರ್ಚೇಸ್ ಸಮ್ ಆಫ್ XYZ ಲಿಮಿಟೆಡ್ ಶೇರ್ಸ್, ರಿಟರ್ನ್ ಎಕ್ಸ್ಪೆಕ್ಟೆಡ್ ರೇಟ್ ಆರ್ ಆಸ್ ಅಂಡರ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒನ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ರೇಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಪ್ರೊಬ್ಯಾಬಿಲಿಟಿಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ 0.05 ಎಕ್ಸ್ಪೆಕ್ಟೆಡ್ ರಿಟರ್ನ್ ರೇಟ್ ಇದೆ. ಸೊ ನೆಕ್ಸ್ಟ್ 0.10, 0.08, 0.11. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿಯನ್ನು ಕೊಟ್ಟಿದ್ದಾರೆ 0.20, 0.40, 0.10, 0.30. ಓಕೆ, ಸೊ ಹಂಗಾದ್ರೆ ಏನು ಕ್ಯಾಲ್ಕುಲೇಟ್ ಮಾಡೋದು ಕೇಳ್ತಾರೆ ನೋಡ್ರಿ. ಕ್ಯಾಲ್ಕುಲೇಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟನ್ನು ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಓಕೆ, ವೆರಿ ಸಿಂಪಲ್ ಪ್ರಾಬ್ಲಮ್ ಇದೆ. ಸೊ ಈ ಥರ ಪ್ರಾಬ್ಲಮ್ 5 ಮಾರ್ಕ್ಸ್ ಕೇಳಿದ್ದಾರೆ. ಜಸ್ಟ್ ಈಗ ನೀವು ಕ್ಲಾಸ್ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ, ನೀವೇ ಈಸಿಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀರಾ. ಓಕೆ, ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತ ಹೇಳಿ ಯು ಹ್ಯಾವ್ ಟು ಮೆನ್ಷನ್. ನೆಕ್ಸ್ಟ್ ನೋಡ್ರಿ, ಈಗ ಈ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬೇಕಾದರೆ ನಾವೇನು ಮಾಡ್ಬೇಕಂದ್ರೆ ಫಸ್ಟಿಗೆ ಈ ಫಾರ್ಮುಲಾನ ಮೆನ್ಷನ್ ಮಾಡಬೇಕು. ಟೋಟಲ್ ಪ್ರಾಡಕ್ಟ್ ವೇಟ್ ಇಂಟು 100 ಹಾಕಬೇಕು. ಸೊ ಅವಾಗ ನಮಗೀಗ ಪ್ರಾಬ್ಲಮ್ದಲ್ಲಿ ಇದು ಬೇಕಾಗಿದೆ, ಯಾವುದಾ ಟೋಟಲ್ ಪ್ರಾಡಕ್ಟ್ ವೇಟ್ ಅನ್ನೋದು ಬೇಕಾಗಿದೆ. ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಒಂದು ಫಾರ್ಮೆಟ್ ಹಾಕ್ರಿ. ಈಗ ಕ್ಯಾಲ್ಕುಲೇಷನ್ ಆಫ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಕೊಡ್ರಿ. ಸೊ ಅಂದರೆ ಈ ಫಾರ್ಮುಲಾ ಏನಿದೆಯಲ್ಲ ಇದನ್ನು ಜಸ್ಟ್ ನೀವು ಮೈಂಡ್ದಾಗ ನೆನಪಿಟ್ಕೋರಿ, ಈ ಥರ ಫಾರ್ಮುಲಾ. ನಂತರ ಇಲ್ಲಿಯೂ ಕೂಡ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ನೋಡ್ರಿ, ಕ್ಯಾಲ್ಕುಲೇಷನ್ ಆಫ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹಾಕಿ ನಂತರ ನೀವು ಈ ಫಾರ್ಮುಲಾನ ಮೆನ್ಷನ್ ಮಾಡಿರೋ ನಡೆಯುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, ಸ್ಟೇಟ್ಮೆಂಟ್ ಶೋಯಿಂಗ್ ಟೋಟಲ್ ಪ್ರಾಡಕ್ಟ್ ವೇಟ್ಸ್ ಅಂತ ಹಾಕಬೇಕು. ಸೊ ನಮ್ಗೆ ಇದು ಪಾಯಿಂಟ್ ಔಟ್ ಮಾಡ್ಬೇಕಿಲ್ರಿ. ಸೊ ಟೋಟಲ್ ನಾವು ಪ್ರಾಡಕ್ಟ್ ವೇಟನ್ನು ಪಾಯಿಂಟ್ ಔಟ್ ಮಾಡಬೇಕು. ಸೊ ಈಗ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಅಂತ ಹಾಕ್ರಿ. ಓಕೆ, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, ಆಸ್ ಇಟ್ ಈಸ್ ಅನ್ನ ತೆಗೆದುಕೊಳ್ರಿ. 0.05, 0.10, 0.08, 0.11. ಯು ಹ್ಯಾವ್ ಟು ಮೆನ್ಷನ್ 0.05, 0.10, 0.08, 0.11. ಓಕೆ, ಸೊ ಈಗ ಪ್ರೊಬ್ಯಾಬಿಲಿಟಿಯನ್ನು ಮೆನ್ಷನ್ ಮಾಡ್ರಿ. ಸೇಮ್ ಆಸ್ ಇಟ್ ಈಸ್ 0.20, 0.40, 0.10, 0.30. ಯು ಹ್ಯಾವ್ ಟು ಮೆನ್ಷನ್ probability column 0.20, 0.40, 0.10, 0.30 ಅನ್ನು ಮೆನ್ಷನ್ ಮಾಡ್ರಿ. ಸೊ ಇದಾದ ನಂತರ ಈಗ ಜಸ್ಟ್ ಏನು ಪ್ರಾಡಕ್ಟ್ ಅಂತ ಒಂದು ಕಾಲಮ್ ಕೊಡ್ರಿ, ಪ್ರೊಬ್ಯಾಬಿಲಿಟಿ ಪ್ರಾಡಕ್ಟ್. ಸೊ ಈಗ ಏನು ಮಾಡ್ರಿ, ಎಕ್ಸ್ಪೆಕ್ಟೆಡ್ ರೇಟ್ ರಿಟರ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಅಂದರೆ ಇಂಟು ಮಾಡಬೇಕು ಮಲ್ಟಿಪ್ಲಿಕೇಶನ್ ಪ್ರೊಬ್ಯಾಬಿಲಿಟಿಗೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಸೊ ಈ ಥರ ಮಾಡಬೇಕು. ಈಗ 0.05 ಇಂಟು 0.20. ಓಕೆ, ಸೊ ಅವಾಗ 0.01 ಅಂತ ಹೇಳಿ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, 0.10 ಮಲ್ಟಿಪ್ಲಿಕೇಶನ್ ಇಂಟು 0.40. ಸೊ ಅವಾಗ 0.04 ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ 0.08 ಮಲ್ಟಿಪ್ಲಿಕೇಶನ್ ಮಾಡ್ರಿ 0.10. ಸೊ ಅವಾಗ 0.008 ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ ಲಾಸ್ಟಿಗೆ ನೋಡ್ರಿ 0.11. ಓಕೆ, ಸೊ ಈ ಥರ ಮೆನ್ಷನ್ ಮಾಡ್ಬೋದು ನೀವು. 0.11 ಇಂಟು 0.30. ಸೊ ಯು ಹ್ಯಾವ್ ಟು ಮೆನ್ಷನ್. ಸೊ ಅವಾಗ 0.033 ಅಂತ ಹೇಳಿ ಬರುತ್ತೆ. ಓಕೆ, ಲಾಸ್ಟಿಗೆ ಇವನ್ನ ಟೋಟಲ್ ಮಾಡಿಬಿಡ್ರಿ. 0.01 ನೆಕ್ಸ್ಟ್ ಪ್ಲಸ್ 0.04 ಪ್ಲಸ್ 0.008 ಪ್ಲಸ್ 0.033. ಸೊ ಲಾಸ್ಟ್ಗೆ ಫೈನಲ್ ಆಗಿ ಬ್ಯಾಲೆನ್ಸ್ ಬರುತ್ತೆ 0.091 ಅಂತೇಳಿ. ಇಟ್ ಇಸ್ ಅ ಟೋಟಲ್ ಪ್ರಾಡಕ್ಟ್ ವೇಟ್ಸ್ ಅಂತ ಅನ್ಬೋದು. ಓಕೆ, ಸೊ ಹಂಗಾದ್ರೆ ಈ ಫಾರ್ಮುಲಾ ಹಾಕ್ರಿ, ಟೋಟಲ್ ಪ್ರಾಡಕ್ಟ್ ವೇಟ್ ಇಂಟು 100 ಅಂತ ಹಾಕ್ರಿ. ದೇರ್ಫೋರ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್. ಓಕೆ, ನಮ್ಗೆ ಏನು ಕೇಳಿದ್ದಾರೆ, ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಓಕೆ, ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಈಕ್ವಲ್ ಟು ಇ ಅನ್ಬೋದು. ಅದಕ್ಕೆ 0.091 ಇಂಟು 100 ಮಾಡ್ರಿ. ಸೊ ಅವಾಗ 9.1 ಅಂತ ಹೇಳಿ ಬರುತ್ತೆ ಪರ್ಸೆಂಟೇಜ್. ಓಕೆ,
ಸೊ ಈ ಥರ ಇದೆ ಪ್ರಾಬ್ಲಮ, ಸಿಂಪಲ್ ಇದ್ದರೆ ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು.